ओम गुरवे सर्वलोकानां विषजे भवरोगिणां निधये सर्वविद्यानां दक्षिणामूर्तये नमः। श्री गुरुभ्यो नमः। हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ತೃಪ್ತಿದಾಯಕ, ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಗುರು ಗೋಚಾರ ಫಲ ವೃಷಭ ರಾಶಿಯವರು ನೋಡಿ. ವೃಷಭ ರಾಶಿಗೆ ಇಷ್ಟು ದಿನ 12ನೇ ಮನೆಯಲ್ಲಿ ಗುರು ಇತ್ತು. ಅಂದರೆ ದ್ವಾದಶ ಭಾವೇ ವ್ಯಯಸ್ಥಾನೇ ಸ್ಥಿತ ಗುರುಹು ಅಂತ ಹೇಳಿ 12ನೇ ಮನೆಯಲ್ಲಿ ಗುರು ಇದ್ದಾಗ ನಿಮಗೆ ನಷ್ಟ ಖರ್ಚು ಜಾಸ್ತಿ. ಅದೇ ಏಪ್ರಿಲ್ 30ನೇ ತಾರೀಕು ಮಂಗಳವಾರ ವಿಶೇಷವಾಗಿ ಗುರುವಿನ ಬದಲಾವಣೆ ಆಗುತ್ತೆ. ನಿಮ್ಮ ರಾಶಿಗೆ ಬರ್ತಾರೆ. ನಿಮ್ಮ ರಾಶಿಗೆ ಬಂದಾಗ ಜನ್ಮ ಗುರು. ಹಾಗಾಗಿ ವೃಷಭ ರಾಶಿಯವರಿಗೆ ಮಧ್ಯಮ ಫಲ ಅಂತ ಹೇಳ್ತೀವಿ. ಈ ಕಡೆ ಉನ್ನತನೂ ಇಲ್ಲ, ಆ ಕಡೆ ಅಧಮನೂ ಇಲ್ಲ, ಮಧ್ಯಮ ಫಲ. ಗುರು ಗೋಚಾರ, ನಿಮಗೆ ಗುರು ಲಾಭಾಧಿಪತಿ. ನೋಡಿ, ವೃಷಭ ರಾಶಿಯವರಿಗೆ ಲಾಭವನ್ನು ಕೊಡಬೇಕಾದ್ರೆ ಗುರುನೇ ಕೊಡಬೇಕು. ಯಾವುದಾದ್ರೂ ಲಾಭ ಇರ್ಬೋದು. ಲಾಭ ಅಂದರೆ ಕೇವಲ ಹಣ ಮಾತ್ರ ಅಲ್ಲ, ಎಲ್ಲ ಥರದ ಲಾಭಕ್ಕೂ ಗುರುನೇ ನಿಮಗೆ ಅಧಿಪತಿ. ಯಾಕಂದರೆ ಏಕಾದಶ ಸ್ಥಾನ. ಸಂಕಲ್ಪ ಮಾಡಬೇಕಾದ್ರೆ ಹೇಳ್ತೀವಿ ನಾವು, ಯೇ ಗ್ರಹಾ ಶುಭ ಸ್ಥಾನೇಷು ಸ್ಥಿತಾಃ ತೇಷಾಂ ಗ್ರಹಾಣಾಂ ಅತ್ಯಂತ ಅತಿಶಯ ಶುಭ ಏಕಾದಶ ಸ್ಥಾನ ಫಲಾವಾಪ್ತ್ಯರ್ಥಂ ಅಂತ ಸಂಕಲ್ಪ ಮಾಡ್ತೀವಿ. ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿದ್ರೂ ಪರವಾಗಿಲ್ಲ, 11ನೇ ಮನೆ ಫಲ ಕೊಡಲಿ ಅಂತ ರಿಕ್ವೆಸ್ಟ್, ಪ್ರಾರ್ಥನೆಯನ್ನು ಮಾಡ್ತೀವಿ ನಾವು. ಹಾಗೆ ನಿಮಗೆ ಲಾಭವನ್ನು ಕೊಡುವಂಥವನು ಗುರು. ನಿಮಗೆ ಅದೃಷ್ಟವನ್ನು ಹಾಗೂ ಆಯುಷ್ಯ ಸ್ಥಾನಾಧಿಪತಿಯನ್ನು ಅಲಂಕರಿಸಿರ್ತಕ್ಕಂಥದ್ದು ಗುರು. ಹಾಗೆ ಅಂತಹ ಗುರು ನಿಮ್ಮ ರಾಶಿಗೆ ಬರ್ತಾ ಇದ್ದಾರೆ. ಸಾಧಾರಣವಾಗಿ ಜನ್ಮಗುರು ಮಹಾದುಃಖ ಅಂತ ಹೇಳ್ತೀವಿ. ಗುರು ಅನ್ನುವಂಥದ್ದು ನಿಮ್ಗೆ ಏನಾಗುತ್ತೆ ಅಂದರೆ, ಮೂಲ ಜಾತಕದಲ್ಲಿ ಗುರು ಬಲಿಷ್ಠವಾಗಿದ್ರೆ ತೊಂದರೆ ಇಲ್ಲ. ಅಕಸ್ಮಾತ್ ಮೂಲ ಜಾತಕದಲ್ಲಿ ನಿಮಗೆ ಗುರು ಬಲಿಷ್ಠವಾಗಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಗುರು ಸಂಬಂಧಪಟ್ಟಂತ ಶಾಂತಿಯನ್ನ ನೀವು ಮಾಡಿಕೊಳ್ಳೇಬೇಕು. ವೃಷಭ ರಾಶಿಯವರು ರಿಸ್ಕ್ ತಗೊಳ್ಳೋದು ಬೇಡ. ಯಾಕಂದ್ರೆ ನಿಮ್ಗೆ ತುಂಬಾ ಉತ್ತಮನೂ ಇಲ್ಲ, ತುಂಬಾ ಅಧಮನೂ ಇಲ್ಲ, ಮಧ್ಯಮವಾಗಿದೆ. ಏನಾದರೂ ಒಂದು ಸ್ವಲ್ಪ ಅಭಿವೃದ್ಧಿಯನ್ನು ಹೊಂದಿ ಮುಂದಕ್ಕೆ ಹೋಗೋಣ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಗುರು ಗೋಚಾರ ಫಲದ ಅಂಗವಾಗಿ ಸಂಕಲ್ಪ ಸೇವೆ ಮಾಡಿಕೊಂಡು ಗುರುವಿನ ಒಂದು ಪರಿಹಾರವನ್ನು ಮಾಡಿಕೊಡಿ. ಅದರಿಂದ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ. ಆದರೂ ನಿಮ್ಮ ಜನ್ಮ ಜಾತಕದಲ್ಲಿ ಗುರು ಬಲಿಷ್ಠವಾಗಿಲ್ಲದಿದ್ದರೆ ಒಮ್ಮೆ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಅನ್ನು ಮಾಡಿಸ್ಕೊಳ್ಬೇಕು. ಜನ್ಮ ಜಾತಕದಲ್ಲೇನಾದರೂ ಗುರು ಬಲಹೀನನಾಗಿದ್ದರೆ ಅಂಥವರು, ಅಥವಾ ಗೋಚಾರದ ಗುರು ಮತ್ತಷ್ಟು ನಿಮಗೆ ಫಲ ಕೊಡಬೇಕಾದ್ರೆ ನೀವು ಏಪ್ರಿಲ್ 30ನೇ ತಾರೀಕು ನಿಮ್ಮ ಅಕ್ಕಪಕ್ಕ ದೇವಸ್ಥಾನಗಳಲ್ಲಿ ಗುರುಶಾಂತಿ ಅನ್ನುವಂಥದ್ದು ಮಾಡ್ತಾರೆ. ಗುರುಶಾಂತಿ ಮಾಡುವಂಥ ವಿಧಾನ ಬಹಳ ಸ್ಪಷ್ಟವಾಗಿರುತ್ತೆ. ಗುರುಶಾಂತಿ ಅನ್ನುವಂಥದ್ದು ನಿಮ್ಮ ಗೋತ್ರ, ನಕ್ಷತ್ರ, ಹೆಸರು, ರಾಶಿಯನ್ನು ಸಂಕಲ್ಪ ಮಾಡಿ ಹೋಮವನ್ನು ಮಾಡುವಂಥದ್ದು ಗುರುಶಾಂತಿ ಹೋಮ. ಹಾಗಾಗಿ ಈ ಗುರುಶಾಂತಿ ಹೋಮ ಪ್ರಪ್ರಥಮ ಬಾರಿಗೆ ನಮ್ಮಲ್ಲಿ ನಾವು ಮಾಡ್ತಾ ಇರುವಂಥ ಒಂದು ವಿಶೇಷವಾದಂಥ ಸಂಕಲ್ಪ. ನಿಮಗೆ ಗುರುವಿನ ಒಂದು ಅನುಗ್ರಹ ಬೇಕಾ? ಹಾಗಾದರೆ ನಾವು ಈ ಏಪ್ರಿಲ್ 30ನೇ ತಾರೀಕು ಗುರು ಗೋಚಾರದ ಅಂಗವಾಗಿ ಗಣಪತಿ ಪೂಜೆ, ಪುಣ್ಯಾಹ, ಮಹಾಸಂಕಲ್ಪ, ಕಲಶಸ್ಥಾಪನೆ, ವೇದಿಕಾರ್ಚನೆ, ನವಗ್ರಹ ಮಂಡಲಾರಾಧನೆ, ಗುರುಗ್ರಹಕ್ಕೆ ಜಪ ಹಾಗೂ ಚತುರ್ದ್ರವ್ಯದಲ್ಲಿ ಸಹಸ್ರ ಸಂಖ್ಯ 1008 ಸಂಖ್ಯೆಯ ಆಹುತಿ ಸ್ವಾಹಾಕಾರವನ್ನು ಗುರುಗೆ ವಿಶೇಷವಾಗಿ ಸಮರ್ಪಣೆ ಮಾಡಿ, ನವಗ್ರಹ ಹೋಮ ಮಾಡಿ, ಅಷ್ಟದಿಕ್ಪಾಲಕ ಇತ್ಯಾದಿ ಹೋಮಗಳನ್ನು ಮಾಡಿ, ಮಹಾಪೂರ್ಣಾಹುತಿಯನ್ನು ಸಮರ್ಪಣೆ ಮಾಡಿ ಪ್ರಸಾದವನ್ನು ಎಲ್ಲರಿಗೂ ವಿನಿಯೋಗ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಒಬ್ಬರಿಗೆ 333 ರೂಪಾಯಿ ಅನ್ನುವಂಥ ಒಂದು ಕ್ರಮಾಂಕದ ದಕ್ಷಿಣೆಯನ್ನು ನೇಮಿಸಿಕೊಂಡಿದ್ದೇವೆ. 3 ಅಂತಂದರೆ ನ್ಯೂಮರಾಲಜಿ ಪ್ರಕಾರ ಗುರು ಅಂತ ಅರ್ಥ. ಹಾಗಾಗಿ 333 ರೂಪಾಯಿ ಒಂದು ಗೋತ್ರ, ನಕ್ಷತ್ರ, ರಾಶಿ, ಹೆಸರಿಗೆ ಸಂಕಲ್ಪ ಮಾಡಿಸಿ ನಿಮ್ಮ ಮನೆಗೆ ಆ ಭಗವಂತನ ಪೂಜೆಯ ರಕ್ಷೆಯ ಪ್ರಸಾದವನ್ನು ಕೊರಿಯರ್ ಮುಖಾಂತರ ಕಳಿಸಲಾಗುತ್ತೆ. ಹಾಗಾಗಿ ನಿಮಗೇನಾದರೂ ಗುರುವಿನ ಒಂದು ಶಾಂತಿ ಮಾಡಬೇಕು ಅಂದ್ಕೊಂಡಿದ್ದೀರಾ, ನೀವು ನಮ್ಮಲ್ಲೇ ಮಾಡಿಸ್ಬೇಕು ಅಂತಿಲ್ಲ. ನಿಮ್ಮ ಅಕ್ಕಪಕ್ಕದ ದೇವಸ್ಥಾನದಲ್ಲಿ ಎಲ್ಲಾದರೂ ಮಾಡಿದ್ರೆ ಸಂತೋಷ, ಅಲ್ಲೇ ನೀವು ಮಾಡಿಸಿ.
ಅಕಸ್ಮಾತ್ ಯಾರೂ ಗೊತ್ತಾಗ್ಲಿಲ್ಲ ಗುರುಗಳೇ ನೀವು ಮಾಡ್ತಾ ಇದ್ದೀರಲ್ಲ ಮಾಡಿ ಅಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ಎಷ್ಟು ಜನ ಬೇಕಾದ್ರೂ ಇದರಲ್ಲಿ ಪಾಲ್ಗೊಳ್ಬಹುದು. ಒಬ್ಬರಿಗೆ 333 ರೂಪಾಯಿ ಚಾರ್ಜ್ ಆಗುತ್ತೆ. ನಿಮಗೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ 3 ನಂಬರ್ಗಳಿರುತ್ತೆ, ಅದು ನಮ್ಮ ಆಫೀಸ್ ನಂಬರು. ಆ 3 ನಂಬರಲ್ಲಿ ಯಾವುದಾದ್ರೂ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಖಂಡಿತ ಅದರ ಡೀಟೇಲ್ಸ್ ಅನ್ನು ನಿಮಗೆ ತಿಳಿಸ್ತಾರೆ. ತಿಳಿಸಿ ನಿಮಗೆ ಸ್ಕ್ಯಾನರ್ ಅಥವಾ ಫೋನ್ ಪೇ ಅಥವಾ ಗೂಗಲ್ ಪೇ ನಂಬರ್ ಕಳಿಸ್ಕೊಡ್ತಾರೆ. ಅದಕ್ಕೆ ನೀವು 333 ರೂಪಾಯಿಯನ್ನು ಪೇ ಮಾಡಿದ್ರೆ ಅದು ಪೇ ಆದ ನಂತರ ನಿಮ್ಮ ಗೋತ್ರ ನಕ್ಷತ್ರ ರಾಶಿ ನೀವು ಕಳಿಸ್ಕೊಟ್ರೆ ಅದನ್ನು ನಾವು ಸಂಕಲ್ಪವನ್ನು ಮಾಡ್ತೀವಿ. ಈ ಸಂಕಲ್ಪವನ್ನು ನೀವು ನೇರವಾಗಿ ಯೂಟ್ಯೂಬ್ ಲೈವಲ್ಲಿ, ಫೇಸ್ಬುಕ್ ಲೈವಲ್ಲಿ ಕಾಣಬಹುದು. ವಿಶೇಷವಾಗಿ ಪುರೋಹಿತರು ಈ ಒಂದು ಸಂಕಲ್ಪವನ್ನು ಮಾಡಿ ಹೋಮವನ್ನು ಮಾಡುವಂಥ ಸಂಪೂರ್ಣ ವಿಡಿಯೋನ ನೀವು ಲೈವಲ್ಲಿ ವಾಚ್ ಮಾಡ್ಬೋದು. ಪ್ರತಿಯೊಬ್ಬರದು ಸಂಕಲ್ಪ ಆಗುತ್ತೆ. ಖುದ್ದಾಗಿ ನಾನೇ ಕುಳಿತುಕೊಂಡು ಹೋಮಕ್ಕೆ ಪ್ರಧಾನ ಆಹುತಿಯನ್ನು ಕೊಡ್ತಾ ಇದ್ದೀನಿ. ಹಾಗಾಗಿ ನಿಮ್ಮ ಒಂದು ಮನಸ್ಸಿನಲ್ಲಿ ಈ ಗುರು ಗೋಚಾರದ ಫಲದ ಅಂಗವಾಗಿ ಮಾಡಿಸಬೇಕಾಗಿರ್ತಕ್ಕಂಥ ಪೂಜೆ ನಿಮಗೇನಾದರೂ ಆಸೆ ಇದ್ದರೆ ಖಂಡಿತವಾಗ್ಲೂ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಖುದ್ದಾಗಿ ನಾನೇ ಮಾಡಿಸಿ ನಿಮಗೆ ಪ್ರಸಾದವನ್ನು ಕಳಿಸ್ಕೊಡ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನೀವು ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.